ತಾಯಿ ಹೇಳ್ತಾ ಇದ್ದಾರೆ ಪಾಸ್ಟ್ರೆ, ಮತ್ತೆ ನಾನು ಸಾಕ್ಷಿ ಕೊಡ್ತೀನಿ, ದೇವ್ರಿಗೆ ಬೇಡ್ಕೊಂಡಿದ್ದೀನಿ ಅಂತ. ಅವರು ಆಸ್ಪತ್ರೆಯಲ್ಲಿ ಇದ್ದಂತ ಪರಿಸ್ಥಿತಿ ಅನುಭವಿಸಿದನ್ನ ಮಾಟ ಮಂತ್ರ ಅಂತ ಹೇಳ್ಕೊಟ್ಟಿದ್ರು. ಹಾ ಇವ್ರೇನಾ? ಹಾ ಹೇಳಿ. ಅಲ್ಲ ಸರ್, ನನ್ನ ಮಗಳಿಗೆ ಸರ್ 5 ದಿನ ಅಡ್ಮಿಟ್ ಮಾಡ್ಕೊಂಡಿರು ಸರ್. ಅಡ್ಮಿಟ್ ಮಾಡ್ಕೊಂಡ್ರೆ ನಾವು ಮನೆ ಮಂದಿ ಎಲ್ಲ ಅಳ್ಳಾಕ್ ಶುರು ಮಾಡಿದೇವ್ರಿ ಸರ್. ಗುಲ್ಬರ್ಗನ ದವಾಖಾನಿಗೆ ಹಾಕ್ಲಾಕಾದ್ರು ಇನ್ನು ಸ್ಕ್ಯಾನಿಂಗ್ ಮಾಡಲ್ಕಿನ್ನ ಮೊದಲು ರೀ ಸರ್ ಅಡ್ಮಿಟ್ ಮಾಡಂತ ಹೇಳಿರಿ. ಅಡ್ಮಿಟ್ ಮಾಡಂದ್ರೆ ನನ್ನ ಮಗಳು ಅಂದ್ರಿ ಅಡ್ಮಿಟ್ ಆಗಲ್ಲ ಮಮ್ಮಿ, ನನಗೂ ಬೀದರ್ಗೆ ತೊಗೊಂಡು ನಡಿ ಅಂತ ಹೇಳಿದ್ರು ಸರ್. ಅಲ್ಲಿಗೆ ಹೋಗೋಣ ತರು ಇಲ್ಲಿ ಏನಂದ್ರಿ ಅಡ್ಮಿಟ್ ಆಗಲಿ ಮೊದಲು ಇನ್ಫೆಕ್ಷನ್ ಆಗ್ಯದ್ರಿ ಮತ್ತು ಅಪೆಂಡಿಕ್ಸ್ ಆಗ್ಯದ ಅಂತ ಹೇಳಿದ್ರು ಸರ್. ಅಪೆಂಡಿಕ್ಸ್ ಆಗ್ಯದಂದ್ರು ಸ್ಕ್ಯಾನಿಂಗ್ ಮಾಡ್ಸಮ್ಮ ಅಂತಂದ್ರೆ ಒಂದ್ರಾಗ ಹಂಗೆ ಬಂದದ್ರಿ ಸರ್, ಒಂದ್ರಾಗ CT ಸ್ಕ್ಯಾನಿಂಗ್ ಮಾಡಿದ್ರು ಅಪೆಂಡಿಕ್ಸ್ ಬಂದಿಲ್ಲ ಸರ್. ಬರ್ಲೋದ್ರು ಭೀ ಅವ್ರು ಏನಂದ್ರೆ ಸರ್ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿ ರೂಮಿನಾಗ ಒಯ್ದಾರೆ ಸರ್ ಸಣ್ಣ ಪೋರಿಗೆ ನೋಡಿ ಕೇಸಿಂದ. ನಾವು ಅಂತೀವಿ ಸರ್ ನಿಮ್ಮ ಸರ್ ಕೈಲಿಂದ ಪ್ರೇಯರ್ ಮಾಡ್ಕೊಂಡು ಏನಂತಾರೆ ಸರ್ ಅದು ಬಿಡುಗಡೆ ಆಗಲ್ಲ ಅಂತ ಹೇಳಿ ಕೇಸಿಂದ ವಾಪಸ್ ಆಗ್ಲಪ್ಪ ದೇವರ ಸ್ವಾಮಿ ನಿಮ್ಗೆ ಬಂದು ಸಾಕ್ಷಿ ಹೇಳ್ತೀನಿ ಅಂತ ನಾ ಅಂದಿದ್ದೇನೆ ಸರ್. ಬಿಡುಗಡೆ ಆಗಲ್ಲ ಅಂತ ಹೇಳ್ತೀನಿ ಸರ್. ಈಗ ಆಗ್ಯದ ಬಿಡುಗಡೆ? ಹಾಂ ರೀ ಸರ್, ಬಿಡುಗಡೆ ಆಪರೇಷನ್ ಆಗಿಲ್ಲ ಸರ್. ಅಂದ್ರೆ ಬರೀ ಫೋನ್ನಾಗಿಂದೇ ಮಾಡಿದ್ರೆ ಹಾಂ ರೀ ಸರ್, 70-80,000 ಉಳಿಸ್ಕೊಂಡ್ರಿ. ಹಾಂ ರೀ ಸರ್. ಈಗ ಅದು ನಮಗೆ ಕೊಟ್ಟು ಹೋಗ್ರಿ. ಬಿಡುಗಡೆ ಆಗಲ್ಲ ಅಂತ ಹೇಳ್ಕೇಸಿ ಪ್ರೇಯರ್ ಮಾಡ್ರಿ ಸರ್. ನಾವು ಭೀ ಪ್ರೇಯರ್ ಮಾಡ್ಕೊಂಡಿವಿ ಸರ್. ನನ್ನ ಮಗಳಿಗೆ ಎಣ್ಣೆ ಅದನ್ನ ಹಚ್ಕೊಂಡ್ರಿ. ಶಬ್ಬಾಷ್, ಚಪ್ಪಳೆ ತಟ್ರಿ. ಎಲ್ಲಿಂದ